ANM ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ? ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್, ಚೈನೀಸ್, ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್, ಫ್ರೆಶ್ ಇಂಗ್ರೀಡಿಯೆಂಟ್ಸ್, ಹೈಜಿನಿಕ್ ಕುಕಿಂಗ್, ಫ್ಯಾಮಿಲಿ ಫ್ರೆಂಡ್ಲಿ, ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ ಅವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್. ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ. ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಝೊಮ್ಯಾಟೊ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್, ಚಿಂತಾಮಣಿ. ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಕಮ್ ಅಗೇನ್. ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಫುಡ್, ಗುಡ್ ಟೇಸ್ಟ್, ಫ್ಯಾಮಿಲಿ ಕಂಫರ್ಟ್. ಇವತ್ತೇ ವಿಸಿಟ್ ಮಾಡಿ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಮಡಿವಾಳ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ 10 ಗುಂಟೆ ಜಮೀನು ಮಂಜೂರು ಮಾಡಿದ ಸಚಿವರನ್ನು ಅಭಿನಂದಿಸಿ ಸನ್ಮಾನಿಸಿದ ಸಮುದಾಯದ ಮುಖಂಡರು. ಮಡಿವಾಳ ಸಮುದಾಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕೇಂದ್ರ ಹಾಗೂ ಕಲಿಕಾ ಕೇಂದ್ರಕ್ಕೆ ನಲ್ಗುಟ್ಟಡಿ ಗ್ರಾಮದ ಸರ್ವೆ ನಂಬರ್ 42ರ ಪೈಕಿ 9ರಲ್ಲಿ 10 ಗುಂಟೆ ಜಮೀನನ್ನು ಅಗಸರು ಮತ್ತು ದೋಬಿ ಜನಾಂಗದವರಿಗೆ ಮಂಜೂರು ಮಾಡಿಸಿದ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಚಿಂತಾಮಣಿ ನಗರದ ಸಚಿವರ ಮಾಳಪಲ್ಲಿಯ ನಿವಾಸದ ಮುಂಭಾಗದಲ್ಲಿ ಸಮುದಾಯದ ಮುಖಂಡರು ಸಚಿವರನ್ನು ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಡಿವಾಳ ವಿವಿಧೋದ್ದೇಶ ಸಹಕಾರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ವಿ ರಾಮಮೂರ್ತಿ, ಉಪಾಧ್ಯಕ್ಷರಾದ ಎಂ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಮೂಪಪ್ಪಣ್ಣ, ಆನೂರು ವೆಂಕಟೇಶಪ್ಪ, KSRTC ಅಶ್ವಥ್ ನಾರಾಯಣ್, ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ, ಗೋವಿಂದರಾಜು, ಎಂ ಮಂಜುನಾಥ್, ಕೃಷ್ಣ, ನಾರಾಯಣಸ್ವಾಮಿ, ರವೀಂದ್ರ, ಶ್ರೀನಿವಾಸ್, ಕೃಷ್ಣಪ್ಪ, ಸತ್ಯನಾರಾಯಣ, ರಂಗಪ್ಪ, ಶ್ರೀನಿವಾಸ್, ಸತೀಶ್, ಸಂದೀಪ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ఈడ 3 ఎకరాలు రిజర్వేషన్ ఇది ఓపెన్ ఎయిర్ థియేటర్ సిస్టమ్ అప్లికేషన్ మళ్ళీ సముదాయంలో అక్కడ యూజ్ చేసుకోవచ్చు. 3 ఎకరాలు అంతా డబల్ రోడ్స్. 2000-3000 జనాలు వచ్చినాను. పార్కింగ్ రోడ్లు ఏమిటి తొందర అలాంటి రోడ్లు అంతా అది పెద్దగా ఉంటాయి, పెద్ద రోడ్డు. ఈ రోడ్ కూడా అమౌంట్ ఎక్కిస్తాను. ఫస్ట్ ఫార్మేషన్స్ ఎక్కిస్తాను. అప్పుడు మీకు ఒక ఐడియా వస్తుంది. సర్వేస్ ఎక్కించి ఇవంతా సెషన్ పెట్టింది. సుమారు 1.5 ఏడాది బాధపడింది. అమౌంట్ ఇచ్చే పనిలే, ఫ్రీ. యాభై కమ్యూనిటీకి సర్కారు ఏమన్నా తాలూకు వైజ్లో దీనికి దుడ్డు ఇస్తా ఉన్నారని చెక్ చేస్తాము. అదే బేవరేజెస్ దీంట్లో 200 వరకు చెక్ చేస్తాము. దాంట్లో చెక్ చేసి అప్పుడు ఆ అమౌంట్ దానికి అప్పుడు ఏం డిజైన్ చేయాలి, అప్పుడు మీరేమన్నా ఇంక దానికి వేసుకొని దాన్ని ఏం చేయాలని చూసుకుంటారు. భవనాన్ని చేసేకపోదన్న భవనాలు ఏదన్నా దయపెట్టి నేను అందుకే ఇచ్చిన శైక్షణిక అధ్యయన కేంద్రాన్ని. మీరు డిజిటల్ లైబ్రరీ ఇంకేమన్నా చిన్న వాళ్ళకి తెలుసు ఏమి మీ కమ్యూనిటీలో చిన్న వాళ్ళకి వీటికి చదివేకి సెషన్కి యాక్టివిటీ లేదా మీ కమ్యూనిటీలో ఇంక వేరే ఏమేమి యాక్టివిటీస్ ఉంటుంది దానికి సంబంధించిన ట్రైనింగు సామాన్యంగా హాస్టల్ మీరు కట్టుకోవచ్చు. ఇక్కడ హాస్టల్కి జాగా రిజర్వేషన్ వేరే వేరే హాస్టల్స్కి ఇస్తామని జాగా కొంచెం పెట్టినాము. సుమారు 3 acres హాస్టల్స్ జాగా ఇస్తారు. వేరే గవర్నమెంట్ హాస్టల్స్కి జాగా ఇస్తారు. అదంతా ప్లాన్ చేసినాను కరెక్ట్గా పైన. సో అప్పుడు ఏమవుతుంది, మీకు అన్ని యాక్టివిటీస్ స్టార్ట్ అవుతాయి. మంచిది. ಈ ದಿನ ನಮ್ಮ ಚಿಂತಾಮಣಿ ತಾಲೂಕು ಮಡಿವಾಳ ಕುಲಬಾಂಧವರು
ಸಚಿವರಾದಂತಹ ಶ್ರೀ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಮನೆ ಮುಂದೆ ಸಭೆ ಸೇರಿ ನಮ್ಮ ಮಡಿವಾಳ ಜನಾಂಗಕ್ಕೆ ಸಚಿವರು 10 ಗುಂಟೆ ಜಮೀನನ್ನು ಶೈಕ್ಷಣಿಕ ಉಪಯೋಗಕ್ಕಾಗಿ ಹಾಗೂ ಕಲಿಕಾ ಕೇಂದ್ರಕ್ಕಾಗಿ ನೀಡಿದ್ದು ಆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಲು ಈ ದಿನ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಸರ್ ಅವರ ಮನೆ ಮುಂದೆ ಸೇರಿ ಅವರಿಗೆ ಪೂರ್ವಕವಾಗಿ ಸನ್ಮಾನವನ್ನು ಏರ್ಪಡಿಸಿ ಅವರಿಗೆ ಸನ್ಮಾನಿಸಿ, ಅದೇ ರೀತಿ ನಮ್ಮ ಮಡಿವಾಳ ಜನಾಂಗವು ಈ ಕಲಿಕಾ ಕೇಂದ್ರವನ್ನು ಸುತ್ತಮುತ್ತಲು ಕಾಂಪೌಂಡ್ ಹಾಕಿಸಿ ಹಾಗೆ ಅದನ್ನು ಉನ್ನತೀಕರಣಗೊಳಿಸಿ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಹಾಗೂ ನಮ್ಮ ಮಡಿವಾಳ ಜನಾಂಗಕ್ಕೆ ಅನುಕೂಲಕ್ಕಾಗಿ ಉಪಯೋಗಿಸಿಕೊಳ್ಳಲು ಸಹಕರಿಸಿ ಅದನ್ನು ಮಾಡಿಕೊಡಬೇಕಾಗಿ ಬೇಡಿಕೊಂಡಿರುತ್ತೇವೆ. ಈ ದಿನ ಈ ನಮ್ಮ ಸಮುದಾಯದ ಜನರೆಲ್ಲ ಸೇರಿ ಇಲ್ಲಿ ಈ ಒಂದು ಕೃತಜ್ಞತಾ ಸಭೆಗೆ ಹಾಜರಾಗಿ ಈ ಕೃತಜ್ಞತಾ ಸಭೆಯಲ್ಲಿ ಸಭೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕಾಗಿ ಎಲ್ಲ ನಮ್ಮ ಜನಾಂಗದ ಮುಖಂಡರುಗಳಿಗೂ ಹಾಗೂ ಸಾರ್ವಜನಿಕರು, ತಾಲೂಕಿನ ಎಲ್ಲ ಮಡಿವಾಳ ಜನಾಂಗದ ಎಲ್ಲರಿಗೂ ಸಹ ನಾವು ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮಡಿವಾಳ ಕುಲಬಾಂಧವರೆಲ್ಲರೂ ಸಹ ನಮ್ಮ ಸಚಿವರಿಗೆ ಹೃತ್ಪೂರ್ವಕ ವಂದನೆಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇವೆ. 10 ಗಂಟೆ